ಬಿಜೆಪಿಯವರ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ವಾಟ್ಸ್ಆಪ್ನಲ್ಲಿ ಕಿರುಕುಳ ನೀಡಿರುವಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿನಯ್ ಡೆತ್ ನೋಟ್ನಲ್ಲಿ ಯಾರ್ದಾದ್ರೂ ಹೆಸರಿದೆಯಾ? ಬೀದರ್ನಲ್ಲಿ ಯುವಕ ಸಾವಾದಾಗ ಕೂಡ ನನ್ನ ಹೆಸರಿತ್ತ ಅಂತ ಹೇಳಿ ಇಲ್ಲಿ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಿಜೆಪಿಯವರು ಸಾವಿನ ಮನೆಯಲ್ಲಿ ರಾಜಕೀಯ ಮಾಡ್ತಾರೆ. ಬಿಜೆಪಿಯವರ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಎಷ್ಟು ಜನ ಕಾರ್ಯಕರ್ತರಿಗೆ ಸಹಾಯ ಮಾಡಿದ್ದಾರೆ ಹೇಳಿ? ಸದನದಲ್ಲಿ ಏನಾದರೂ ಪ್ರಶ್ನೆಯನ್ನ ಮಾಡಿದ್ರ ಕಾಂಗ್ರೆಸ್ನವರು ನಮ್ಮ ಕಾರ್ಯಕರ್ತರಿಗೆ ತೊಂದರೆಯನ್ನ ಕೊಡ್ತಿದ್ದಾರೆ ಅಂತ ಹೇಳಿ ತೇಜಸ್ವಿ ಸೂರ್ಯ ಸಲಹೆ ನೀಡಿದ್ದು, ಆ ಸಹಾಯವಾಣಿ ಕೇಂದ್ರ ನಂಬರ್ ಇದೆಯಾ ಅಂತ ಬಿಜೆಪಿ ಅವರ ಹತ್ತಿರ ಕೇಳಿದ್ದಾರೆ ಅನ್ನೋದಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಬಿಜೆಪಿ ಅವರಿಗೆ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡಿ ಅಭ್ಯಾಸ ಆಗ್ತಾ ಇದೆ. ಇದನ್ನು ಕೂಡ ಅವರ ಹಲವಾರು ಕಾರ್ಯಕರ್ತರ ಏನು ಒಂದು ಪಟ್ಟಿ ಇದೆ, ಆ ಪಟ್ಟಿಗೆ ಈ ಹೆಸರು ಸೇರ್ತದೆ ನೋಡಿ. ಪರೇಶ್ ಮೇಸ್ತಾದ್ ಗೊತ್ತಿದೆ ಅಲ್ವಾ ಕೇಸು, ಯಾವ ರೀತಿ ಆಯಿತು? ಶಿವಮೊಗ್ಗ ಒಬ್ಬ ಯುವಕ ಇದ್ದ, ಏನಾಯ್ತು ಅದು? ಮೊನ್ನೆ ಬೀದರ್ನಲ್ಲಿ ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡು, ಇವ್ರ ಹೆಸರು ಮೇಲೆ ಎಲ್ಲರೂ ಬಿ ಜೆ ಪಿ ರಾಜಕೀಯ ಮಾಡಿ ಉದಾಹರಣೆಗಳಿದೆ ಅಲ್ವಾ? ಮಾತೆತ್ತಿದ್ರೆ ಇವರು ಫ್ಯಾಕ್ಟ್ಸ್ ಆಫ್ ದ ಕೇಸ್ ನೋಡಲ್ಲ, ಅವರ ಯಾಕೆ ಅದು ಕಾರಣಗಳು ಸರಿಯಾಗಿ ಪತ್ತೆ ಹಚ್ಚೋದಿಲ್ಲ, ಸುಮ್ಮನೆ ರಾಜಕೀಯ ಮಾಡೋದು ಒಂದೇ ಉದ್ದೇಶ. ಈಗ ಪೊನ್ನಣ್ಣ ಹೆಸರು ಇರ್ಬೋದು ಅಥವಾ ಮಂತರ್ಗೌಡ ಹೆಸರು ಇರ್ಬೋದು, ಡೆತ್ ನೋಟ್ನಲ್ಲಿ ಇದೆಯಾ? ಅದು ವಾಟ್ಸಪ್ ಮೆಸೇಜ್. ಅದು ಆರ್ ಯು ಗೋಯಿಂಗ್ ಟು ಕನ್ಸಿಡರ್ ಇಟ್ ಡೆತ್ ನೋಟ್? ಆ್ಯಂಡ್ ಇವನ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಡೆತ್ ನೋಟ್, ಅದರಲ್ಲಿ ಹೆಸರು ಇದೆಯಾ? ಇದೇ ರಾಜಕೀಯ ಕಲಬುರಗಿನಲ್ಲಿ ಮೊನ್ನೆ ಮಾಡಿಲ್ವಾ ಇವರೇ? ಏನಾಯಿತು? ಸುಮ್ಮನೆ ಇವರು ಏನು ಬ್ರೇಕಿಂಗ್ ನ್ಯೂಸ್ ಕೊಡೋಕ್ಕೆ, ಅವರ ಹೈಕಮಾಂಡ್ ಮನವೊಲಿಸಲಿಕ್ಕೆ, ಇವ್ರ ಅಸ್ತಿತ್ವವನ್ನು ತೋರಿಸ್ಕೊಳ್ಳಿಕ್ಕೆ ಇವರು ಹೀಗೆ ಮಾಡ್ತಾರೆ ಹೊರತು ಇಲ್ಲಿವರೆಗೂ ಯಾವ್ದು ಪ್ರೂವ್ ಆಗಿದೆ ಹೇಳಿ? 10 ವರ್ಷ ಆಯಿತು ಇವರಿಂತ ಈ ರಾಜಕೀಯ ಮಾಡ್ಕೊಂಡು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಯಾವುದಾದ್ರೂ ಒಂದನ ಮಾಡಿದ್ರೆ ಇವರು ಅಷ್ಟು ಆಸೆ, ಇವರಿಗೆ ಅಷ್ಟು ಕಾಳಜಿ ಇದ್ದಿದ್ರೆ ಯಾರಾದರೂ ಒಬ್ಬರು ಬಿ ಜೆ ಪಿ ನಾಯಕರನ್ನ ಆ್ಯಂಬುಲೆನ್ಸ್ ಜೊತೆ ಹೋದ್ರೇನ್ರಿ? ಯಾರಾದರೂ ಒಬ್ಬರನ್ನ ಹೋದ್ರಾ? ಡೈರೆಕ್ಟಾಗಿ ಕೊಡಗು ಹೋಗ್ತಾರೆ. ಯಾರು ಕಾಳಜಿ ವಹಿಸಿದ್ದಾರೆ ಬಿ ಜೆ ಪಿಯವರು? ನಾನು ಹೇಳ್ತಿದ್ದಂಗೆ ನೂರಾರು ಕಾರ್ಯಕರ್ತರು ಯಾರು ಹೀಗೆ ತೀರೋಗಿದ್ದಾರೆ, ಅವ್ರ ಹೆಸರಲ್ಲಿ ಏನು ಇವರು ರಾಜಕೀಯ ಮಾಡ್ತಾರೆ, ಆ ಪಟ್ಟಿನಲ್ಲಿ ಇವ್ರ ಹೆಸರು ಸೇರ್ತಾರೆ. ನಾನು 10 ದಿನ ಕೊಡಿ, ಇದೇ ಆಗೋದು. ಬಿ ಜೆ ಪಿಯವರ ರಾಜಕೀಯ ಅಸ್ತಿತ್ವನೇ ಇಷ್ಟು. ಬಟ್ ಬಿ ಜೆ ಪಿಯವರಿಗೆ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡಿ ಅಭ್ಯಾಸ ಆಗ್ತಾ ಇದೆ. ಇದನ್ನು ಕೂಡ ಅವರ ಹಲವಾರು ಕಾರ್ಯಕರ್ತರ ಏನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.